ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆಕೋಟಿಗೆ ಸಂಬಂಧಪಟ್ಟಂತೆ ಹಲವಾರು ಗೊಂದಲಗಳು ಹಾಗೆ ಒಂದಷ್ಟು ಪ್ರಶ್ನೆಗಳು ನಮ್ಮಲ್ಲಿ ಮೂಡಿದ್ದಾವೆ. ಸೊ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಪ್ರಯತ್ನನ ನಾನಿವತ್ತು ಮಾಡ್ತಾ ಇದ್ದೇನೆ. ಮೊದಲನೇದಾಗಿ LBA ಪ್ರಶ್ನಕೋಟಿ ಎಲ್ಲಿಂದ ಪಡ್ಕೋಬೇಕು, ನಾವು ಹೇಗೆ ಸಿಗ್ತದೆ ಅಂತ ಹೇಳಿ. ಸೊ ಏನಲ್ಲ, ನಾವು ಗೂಗಲ್ಗೆ ಹೋಗಿ DSERT karnataka.government.in ವೆಬ್ಸೈಟಲ್ಲಿ ಸರ್ಚ್ ಮಾಡಿದರೆ ನಮಗೆ ಅಲ್ಲಿಂದ ನಾವೇನು ಮಾಡ್ಬೋದು, ಈ ಪ್ರಶ್ನಕೋಟಿಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ಎರಡನೇದಾಗಿ ನಲಿಕಲಿ ತರಗತಿಗಳಿಗೂ ಕೂಡ LBAನ ನಾವು ಮಾಡಬೇಕಾ ಅಂತಂದರೆ ಇಲ್ಲ, ನಲಿಕಲಿ ತರಗತಿಗಳಿಗೆ ಯಾವುದೇ LBAನ ಮಾಡಬೇಕಾಗಿಲ್ಲ. ಹಾಗೆ ಮತ್ತು ಯಾರಿಗೆ LBAಗಳನ್ನ ಮಾಡಬೇಕು ಅನ್ನೋದಾದರೆ, ಆಂಗ್ಲ ಮಾಧ್ಯಮದಲ್ಲಿ 1 to 3 ಇತ್ತು ಅಂದರೆ ಅವುಗಳಿಗೆ, ಆ ತರಗತಿಗಳಿಗೆ 1 to 3 ಇಂಗ್ಲೀಷ್ ಮೀಡಿಯಮ್ ಕ್ಲಾಸ್ಗಳಿಗೆ LBA ಪ್ರಶ್ನಕೋಟಿ ಲಭ್ಯ ಇದೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನಾವು. ಹಾಗೆಯೇ 4ರಿಂದ 10ನೇ ತರಗತಿಯ ಎಲ್ಲ ಸಬ್ಜೆಕ್ಟ್ಗಳಿಗೂ ಕೂಡ LBA ಪ್ರಶ್ನೆಕೋಟಿ ಅವೈಲೇಬಲ್ ಇದೆ. ಸೊ ನಾವೇನು ಮಾಡಬೇಕಾಗುತ್ತೆ, 1 to 4 to 10 ಎಲ್ಲ ಸಬ್ಜೆಕ್ಟ್ಗಳಿಗೂ ಇರೋದ್ರಿಂದ ಎಲ್ಲ ಸಬ್ಜೆಕ್ಟ್ಗಳಿಗೂ LBAನ ಮಾಡಬೇಕಾಗತ್ತೆ. ಸೊ LBA ಅಂಕಗಳನ್ನ ನಾವು ಸ್ಟ್ಯಾಟ್ಸಲ್ಲಿ ನಮೂದು ಮಾಡಬೇಕಾ ಹಾಗಾದರೆ ಅನ್ನೋದು ಒಂದು ಪ್ರಶ್ನೆ. ಹೌದು, ನಾವು ಏನು ಮಾಡಬೇಕು, LBA ಅಂಕಗಳನ್ನೂ ಕೂಡ ಏನು ಮಾಡಬೇಕು, ಮಕ್ಕಳಿಗೆ ಟೆಸ್ಟ್ ಮಾಡಿ ಸೊ ಎಷ್ಟು ಅಂಕ ತಗೊಂಡಿದ್ದಾರೆ ಅಂತ ಹೇಳಿ LBA ಅಂಕಗಳನ್ನೂ ಕೂಡ ನಾವು ಸ್ಟ್ಯಾಟ್ಸಲ್ಲಿ ನಮೂದು ಮಾಡಬೇಕು. ಅದಕ್ಕೆ ಸೆಪ್ರೇಟಾಗಿ ಕಾಲಮ್ಸ್ಗಳು ಕೂಡ ಇದೆ. ಸೊ ನಾವಲ್ಲಿ ನಮೂದು ಮಾಡಲೇಬೇಕು. ಹಾಗಾದರೆ ಈ ಪರೀಕ್ಷೆನ ಎಷ್ಟು ಅಂಕಕ್ಕೆ ನಾವು ತೆಗೆದುಕೋಬೇಕು ಅನ್ನೋದಾದರೆ, 1ರಿಂದ 5ನೇ ತರಗತಿ ಮಕ್ಕಳಿಗೆ ನಾವು LBA ಪರೀಕ್ಷೆಗಳನ್ನ, ಘಟಕ ಪರೀಕ್ಷೆಗಳನ್ನ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಒಟ್ಟು 15 ಅಂಕಗಳಿಗೆ ಪರೀಕ್ಷೆ ಮಾಡಬೇಕು. ಅದರಲ್ಲಿ 1ರಿಂದ 5ನೇ ಕ್ಲಾಸ್ಗೆ 10 ಅಂಕ ಲಿಖಿತ ಪರೀಕ್ಷೆ ಇರ್ತದೆ. ರೈಟಿಂಗ್ ಎಕ್ಸಾಮ್ಸು 10 ಮಾರ್ಕ್ಸಿಗೆ ಕಂಡಕ್ಟ್ ಮಾಡಬೇಕು. ಇನ್ನು 5 ಅಂಕಕ್ಕೆ ಓರಲ್ ಟೆಸ್ಟ್ ಅಂದರೆ ಮೌಖಿಕ ಎಕ್ಸಾಮ್ಗಳನ್ನ ನಾವು ಮಾಡಬೇಕು. 1ರಿಂದ 5ನೇ ತರಗತಿವರೆಗೂ ಒಟ್ಟು 15 ಅಂಕ, 10 ಲಿಖಿತ, 5 ಮೌಖಿಕ. ಸೊ ಇನ್ನು 6ರಿಂದ 10ನೇ ತರಗತಿಗೆ ಬಂದರೆ, 6ರಿಂದ 10ನೇ ತರಗತಿ ಮಕ್ಕಳಿಗೆ ಒಟ್ಟು 20 ಅಂಕದ ಲಿಖಿತ ಪರೀಕ್ಷೆಯನ್ನೇ ಮಾಡಬೇಕು. ನೋ ಓರಲ್ ಎಕ್ಸಾಮ್ ಫಾರ್ 6 to 10th ಕ್ಲಾಸಸ್. ಸೊ ಕೆಲವೊಂದು ಕಡೆ ನೀವು ಹೇಳ್ಬೋದು, ಇಲ್ಲ ಮೇಡಮ್ ನಮ್ಮ ಕಡೆ ಮರುಸಿಂಚನ ಜಾರಿ ಇದೆ, ನಾವೇನು ಮಾಡಬೇಕು ಹಾಗಾದರೆ, ಮರುಸಿಂಚನದ ಎಕ್ಸಾಮ್ ಕೊಡೋದಾ ಅಥವಾ LBAಯಿಂದ ಎಕ್ಸಾಮ್ ಕೊಡೋದಾ ಅಂದರೆ, ಸೊ ನೀವುಗಳು ಮರುಸಿಂಚನ ಎಲ್ಲೆಲ್ಲಿ ಜಾರಿ ಇರ್ತದೋ ಅಂಥ ತಾಲೂಕುಗಳು ಅಥವಾ ಜಿಲ್ಲೆಯ ಶಿಕ್ಷಕರು ಒಟ್ಟು 20 ಅಂಕಕ್ಕೆ ಪರೀಕ್ಷೆ ಮಾಡಬೇಕು. ಹಾಗಿದ್ದಲ್ಲಿ 15 ಅಂಕ LBA ಪ್ರಶ್ನಕೋಟಿಯಿಂದ ಪ್ರಶ್ನೆಗಳನ್ನ ತಗೊಂಡ್ರೆ ಇನ್ನು 5 ಅಂಕಕ್ಕೆ ಪ್ರಶ್ನೆಗಳನ್ನ ನಾವು ಮರುಸಿಂಚನದಿಂದ ತಗೊಳ್ಬೇಕಾಗತ್ತೆ. ಸೊ ಐ ಥಿಂಕ್ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಎಲ್ಲ ಪ್ರಶ್ನೆಗಳನ್ನೂ LBA ಪ್ರಶ್ನೆಕೋಟಿಯಿಂದನೇ ತಗೋಬೇಕಾ ಅಥವಾ ನಾವೇ ಸ್ವಂತವಾಗಿ ಪ್ರಶ್ನೆಗಳನ್ನ ರಚಿಸ್ಕೋಬೋದಾ, ನಾವೇ ಸ್ವಂತವಾಗಿ ಎಲ್ಲ ರೆಡಿ ಮಾಡ್ಕೋಬೋದಾ ಅನ್ನೋದಾದರೆ ಇಲ್ಲ, ನಾವು ಎಲ್ಲ ಪ್ರಶ್ನೆಗಳನ್ನೂ LBA ಪ್ರಶ್ನೆಕೋಟಿಯಿಂದನೇ ತೆಗೆದುಕೊಂಡೇ ಘಟಕ ಪರೀಕ್ಷೆಗಳನ್ನ ಮಾಡಬೇಕು. ಇಲ್ಲಿ ಬ್ಲೂ ಪ್ರಿಂಟ್ ಅಂತ ಬಂದರೆ ಸೆಪ್ರೇಟಾಗಿ ಪಾಠಕ್ಕೂ ಕೂತ್ಕೊಂಡು ಬ್ಲೂ ಪ್ರಿಂಟ್ ಹಾಕಿ ಅಂತ ಹೇಳಲ್ಲ. ಬಟ್ ಆದರೆ ಉದ್ದಿಷ್ಟವಾರು, ಕಠಿಣತೆ ಅದರೆಲ್ಲದು ಸುಲಭ, ಸಾಧಾರಣ, ಕಠಿಣ ಎಲ್ಲ ಪ್ರಶ್ನೆಗಳು ಏನಾಗಬೇಕು, ಒಂದು ಪ್ರಶ್ನೆ ಪತ್ರಿಕೆ ಒಳಗೊಂಡಿರಬೇಕು ಅಷ್ಟೆ. ಸೊ ಇದೆಲ್ಲದಕ್ಕೂ ಅನುಗುಣವಾಗಿ ಪ್ರಶ್ನೆಗಳನ್ನ ನಾವೇ ತಗೋಬೇಕು. ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಪ್ರಶ್ನೆ ಪತ್ರಿಕೆನೇ ನಾವು ರಚಿಸ್ಕೊಂಡು ಟೆಸ್ಟ್ನ ಮಾಡಬೇಕಾಗ್ತದೆ. ಸೊ ಇದ್ರ ಜೊತೆಗೆ LBA ಮಾಡ್ತಾ ಇದ್ದೀವಿ ನಾವೀಗ, FAಗಳನ್ನೂ ಮಾಡಬೇಕಾ ಮತ್ತು ಎಸ್ಸೆಗಳನ್ನೂ ಮಾಡಬೇಕಾ ಅನ್ನೋದು ಒಂದು ಪ್ರಶ್ನೆ ನಮ್ಮೆಲ್ಲರಲ್ಲಿದೆ. ಸೊ ಹೌದು, LBA ಅಂತಂದರೆ ಪ್ರತಿ ಘಟಕ ಪೂರ್ಣ ಆದ ನಂತರ ಮಾಡುವಂಥ ಒಂದು ಘಟಕ ಪರೀಕ್ಷೆ ಅಷ್ಟೇ. ಸೊ ಇದಕ್ಕೂ FA ಮತ್ತು ಎಸ್ಸೆಗಳಿಗೂ ಯಾವುದೇ ಸಂಬಂಧ ಇರೋದಿಲ್ಲ. LBA ಜೊತೆಗೆ SA ಮತ್ತು FAಗಳು ಎರಡೂ ಇರ್ತವೆ. FA ಮತ್ತು ಎಸ್ಸೆ ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನಗಳು ಏನಿದ್ದಾವಲ್ಲ ಪರೀಕ್ಷೆಗಳು, ಸೊ ಇದು ಹಿಂದಿನ ರೀತಿಯಲ್ಲೇ ಇಲಾಖೆ ನಮಗೆ ಹೇಗೆ ಮಾರ್ಗದರ್ಶನ ಮಾಡಿದೆಯೋ ಹಾಗೇ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಒಂದು ಅಡಿಷನ್ ಅಂದರೆ LBA ಪ್ರತಿ ಘಟಕ ಆದ ನಂತರ ಘಟಕ ಪರೀಕ್ಷೆ ಮಾಡೋದಷ್ಟೇ. ಇದರಲ್ಲಿ ಯಾವುದೇ ಗೊಂದಲಗಳು ಬೇಡ.
ಸೊ ಇನ್ನೊಂದು ಪ್ರಶ್ನೆ ಅಂದರೆ ಸಮಾಜದಲ್ಲಿ ಹಲವಾರು ಪಾಠಗಳಿದ್ದಾವೆ, ತುಂಬ ಲೆಸನ್ ಇದೆ. ಸೊ ನಮಗೆ LBAನ ಹೇಗೆ ಮಾಡ್ಕೊಳ್ಳೋದು, 2-3 ಪಾಠ ಸೇರಿಸ್ಕೊಂಡು ಒಂದೇ ಘಟಕ ಪರೀಕ್ಷೆ ಮಾಡೋದಾ ಅಂಥೇಳಿ ಕೇಳಿದ್ರೆ, ಸೊ ಇಲ್ಲ, ಪ್ರತಿಯೊಂದು ಘಟಕಕ್ಕೂ ನಾವು ಹೊಂದಾಣಿಕೆ ಮಾಡಿಕೊಂಡು ಪ್ರತಿಯೊಂದು ಘಟಕಕ್ಕೂ ಸೆಪ್ರೇಟ್ LBA ಪ್ರಶ್ನೆಕೋಟಿಯಿಂದ ಪ್ರಶ್ನೆಗಳನ್ನ ತಗೊಂಡು ಘಟಕ ಪರೀಕ್ಷೆಗಳನ್ನ ಮಾಡ್ಕೋಬೇಕು. ಎಲ್ಲದನ್ನು ಮರ್ಜ್ ಮಾಡಿ ಒಂದು ಮಾಡೋ ಹಾಗಿಲ್ಲ. ಸೊ ಇನ್ನೊಂದು ಭಾಷೆಗಳು, ಲ್ಯಾಂಗ್ವೇಜಸ್ಗಳಿಗೆ ಬಂದರೆ ಒಂದು ಪದ್ಯ ಒಂದು ಪಾಠ ಸೇರಿ ಒಂದೇ LBA ಘಟಕ ಪರೀಕ್ಷೆನ ಮಾಡಿಬಿಡ್ಬೋದಾ ಅಂಥೇಳಿ ಕೇಳೋದಾದರೆ ಇಲ್ಲ, ಖಂಡಿತವಾಗಿಯೂ ಇಲ್ಲ. 2 ಸೇರಿ ಒಂದು ಪರೀಕ್ಷೆನ ಮಾಡುವಂತಿಲ್ಲ. ಸೊ ಪದ್ಯ ಇದ್ದರೆ ಪದ್ಯಕ್ಕೆ ಒಂದು, ಪಾಠ ಇದ್ದರೆ ಪಾಠಕ್ಕೆ ಒಂದು, ಸೆಪ್ರೇಟ್ ಘಟಕ ಪರೀಕ್ಷೆಗಳನ್ನ ಮಾಡಬೇಕು ಅಂಥೇಳಿ. ಸೊ ನನ್ನ ಕಣ್ಣಿಗೆ ಕಂಡಂಥ ಒಂದಷ್ಟು ಪ್ರಶ್ನೆಗಳನ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಗೊಂದಲಗಳಿದ್ದರೆ ದಯಮಾಡಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.